ಕಿಚ್ಚು ಹಚ್ಚಿಸಿದ ಪ್ರತ್ಯೇಕ ರಾಷ್ಟ್ರದ ಕೂಗು. ಉತ್ತರ ದಕ್ಷಿಣ ಪ್ರತ್ಯೇಕ ರಾಷ್ಟ್ರದ ಕೂಗು ಹಾಕಿದ್ದಾರೆ ಡಿಕೆ ಸುರೇಶ್. ಕಾಂಗ್ರೆಸ್ ಸಂಸದನ ಹೇಳಿಕೆಗೆ ಬಿಜೆಪಿ ಪಾಳೆಯ ಸಿಡಿದೆದ್ದಿದೆ. ಅನುದಾನ ಅನ್ಯಾಯ ಎಂದು ಪ್ರತ್ಯೇಕ ರಾಷ್ಟ್ರಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಡಿಕೆ ಸುರೇಶ್. ಅನುದಾನ ಅನ್ಯಾಯ ಅಂತ ಪ್ರತ್ಯೇಕ ರಾಷ್ಟ್ರದ ಡಿಮ್ಯಾಂಡ್ ಇಟ್ಟಿದ್ರು ಡಿಕೆ ಸುರೇಶ್ ಹೇಳಿಕೆಗೆ ಈಗ ವಿರೋಧಕ್ಕಿಂತ ಮನ್ನಣೆಯೇ ಹೆಚ್ಚು. ಪ್ರತ್ಯೇಕ ರಾಷ್ಟ್ರ ಎಂದು ಉಲ್ಲೇಖಿಸದೆ ಸಚಿವರು ಮಾತನಾಡ್ತಾ ಇದ್ದಾರೆ. ಅನುದಾನ ಅನ್ಯಾಯ ಎಂದು ಪ್ರತ್ಯೇಕ ರಾಷ್ಟ್ರದ ಹೇಳಿಕೆಯನ್ನ ನೀಡಿದ್ರು ಡಿಕೆ ಸುರೇಶ್ ಅವರು. ಅದಕ್ಕೆ ವಿರೋಧದ ನಡುವೆ ಅದಕ್ಕೆ ಮನ್ನಣೆ ಸಹ ಹೆಚ್ಚಾಗ್ತಾ ಇದೆ. ಪ್ರತ್ಯೇಕ ರಾಷ್ಟ್ರ ಎಂದು ಉಲ್ಲೇಖಿಸದೆ ಮಾತನಾಡಿದ್ದಾರೆ ಸಚಿವರು. ಡಿಕೆ ಸುರೇಶ್ ಹೇಳಿಕೆಗೆ ಒಂದ್ ಕಡೆ ಬಿಜೆಪಿ ಆಕ್ರೋಶ ಹೊರಹಾಕ್ತಾ ಇದೆ. ದೇಶವನ್ನ ಒಡೆಯುವಂತಹ ಹೇಳಿಕೆ ನೀಡ್ತಾ ಇದ್ದಾರೆ ಅಂತ, ಅನುದಾನ ಅನ್ಯಾಯ ಅಂತ ಡಿಮ್ಯಾಂಡ್ ಇಟ್ಟಿದ್ದಕ್ಕೆ ವಿರೋಧ ವ್ಯಕ್ತವಾಗ್ತಾ ಇದೆ. ಮತ್ತೊಂದು ಕಡೆ ಮನ್ನಣೆ ಸಹ ಸಿಗ್ತಾ ಇದೆ. ಭಾರತ ಜೋಡೋ ಮಧ್ಯೆ ಭಾರತ ತೋಡೋ ತಂಗಲ್ ಶುರುವಾಗಿದೆ. ಪ್ರತ್ಯೇಕ ದೇಶ ಕೊಡಿ ಅಂತ ಕಾಂಗ್ರೆಸ್ ಸಂಸದ ಡಿಮಾಂಡ್ ಮಾಡಿದ್ದಾರೆ. ಅನುದಾನ ತಾರತಮ್ಯ ಅಂತ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಇಟ್ಟಿದ್ದಾರೆ ಡಿಕೆ ಸುರೇಶ್. ಕಾಂಗ್ರೆಸ್ ಸಂಸದ ಪ್ರತ್ಯೇಕ ರಾಷ್ಟ್ರ ಅನ್ನೋ ಹೇಳಿಕೆ ಕೊಡ್ತಿದ್ದಾರೆ. ಮತ್ತೊಂದು ಕಡೆ ರಾಹುಲ್ ಗಾಂಧಿ ಭಾರತ್ ಜೋಡೋ ಯಾತ್ರೆಗಳ ಮೇಲೆ ಯಾತ್ರೆ ಮಾಡ್ತಾ ಇದ್ದಾರೆ. ಇತ ಕಾಂಗ್ರೆಸ್ ಸಂಸದನಿಂದಲೇ ಪ್ರತ್ಯೇಕ ರಾಷ್ಟ್ರಕ್ಕೆ ಬೇಡಿಕೆ ಸಿಕ್ಕಿದೆ. ಡಿಕೆ ಸುರೇಶ್ ಪ್ರತ್ಯೇಕ ರಾಷ್ಟ್ರದ ಕೂಗಿಗೆ ಬಿಜೆಪಿ ನಾಯಕರು ಕೆಂಡ ಕಾರ್ತಾ ಇದ್ದಾರೆ. ಅತ್ತ ರಾಹುಲ್ ಗಾಂಧಿ ಭಾರತ ಜೋಡೋ ಯಾತ್ರೆ ಅಂತ ಇದ್ರೆ, ಇತ್ತ ಕಾಂಗ್ರೆಸ್ ಸಂಸದರಿಂದಲೇ ಭಾರತವನ್ನ ಪ್ರತ್ಯೇಕ ಮಾಡುವಂತಹ ಮಾತು ಕೇಳಿ ಬರ್ತಾ ಇದೆ. ಹಾಗಾಗಿ ತೀವ್ರ ವಿರೋಧ. ಅನುದಾನ ತಾರತಮ್ಯಕ್ಕೆ ಪ್ರತ್ಯೇಕ ದೇಶ ಅನಿವಾರ್ಯವೇ? ಕಾಂಗ್ರೆಸ್ ಸಂಸದ ಡಿಕೆ ಸುರೇಶ್ ಡಿಮ್ಯಾಂಡ್ ಸರಿನಾ ತಪ್ಪ? ದಕ್ಷಿಣ ಭಾರತ ವರ್ಸಸ್ ಉತ್ತರ ಭಾರತ ತಾರತಮ್ಯ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಹುಟ್ಟಾಕ್ತಾ ಇದ್ದಾರೆ. ಅತ್ತ ರಾಹುಲ್ ಗಾಂಧಿ ಅವರು ಲೋಕಸಭೆ ಚುನಾವಣೆ ಹಿನ್ನೆಲೆಯಲ್ಲಿ ಈಗ ಭಾರತ ಜೋಡೋ ಯಾತ್ರೆಯನ್ನ ಕೈಗೊಂಡಿದ್ರೆ, ಈ ಕಡೆ ಕಾಂಗ್ರೆಸ್ನ ಸಂಸದನಿಂದಲೇ ಪ್ರತ್ಯೇಕ ರಾಷ್ಟ್ರದ ಬೇಡಿಕೆ. ನಮ್ಮ ಪಾಲೇನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ. ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಹಣಕಾಸು ಪರಿಸ್ಥಿತಿ, ನಮ್ಮಿಂದ ಸುಮಾರು 4 ಲಕ್ಷಕ್ಕೂ ಹೆಚ್ಚಿಗೂ ಕೋಟಿ ತೆರಿಗೆಯನ್ನ ವಿವಿಧ ರೂಪದಲ್ಲಿ ಪಡಿತಾ ಇದ್ದಾರೆ. ನಮ್ಗೆ ಕೊಡ್ತಾ ಇರೋದೆಷ್ಟು? ಇದನ್ನ ಪ್ರಶ್ನೆ ಮಾಡಬೇಕಾಗ್ತದೆ. ಇದು ಸರಿ ಹೋಗ್ಲಿಲ್ಲ ಅಂತ ಅಂದ್ರೆ ಈಗಾಗಲೇ 16th ಫೈನಾನ್ಸ್ ಕಮಿಷನ್ ಕೂಡ ಪ್ರಾರಂಭ ಆಗೋದ್ರಿಂದ ಅದರಲ್ಲಿ ಸರಿಪಡಿಸಲಿಲ್ಲ ಅಂತ ಅಂದ್ರೆ ಖಂಡಿತ ದಕ್ಷಿಣ ಭಾರತದವರೆಲ್ಲರೂ ಕೂಡ ಒಂದು ಕೂಗನ್ನ ಎತ್ತಬೇಕಾದ, ಧ್ವನಿಯನ್ನ ಏರಿಸಬೇಕಾದಂತದ್ದು ಅನಿವಾರ್ಯ ಆಗ್ತದೆ. ನಾವು ಅದನ್ನ ಮುಂದಿನ ದಿನಗಳಲ್ಲಿ ಖಂಡಿಸಲಿಲ್ಲ ಅಂತ ಹೇಳಿದ್ರೆ ಪ್ರತ್ಯೇಕ ರಾಷ್ಟ್ರಕ್ಕೂ ಕೂಡ ನಾವು ಬೇಡಿಕೆಯನ್ನ ಇಡಬೇಕಾದಂತ ಅನಿವಾರ್ಯ ಪರಿಸ್ಥಿತಿಯನ್ನ ಹಿಂದಿ ಪ್ರದೇಶದವರು ನಮ್ಮ ಮೇಲೆ ಹೇರ್ತಾ ಇದ್ದಾರೆ ಅಂತ ಹೇಳಿ ನಾನು ಭಾವಿಸ್ತೇನೆ. ನಮ್ಮ ಪಾಲೇನ್ ಸಿಗಬೇಕಾಗಿದೆ ಅಭಿವೃದ್ಧಿಯ ಹಣ. ಇವತ್ತು ಅಭಿವೃದ್ಧಿಯ ಹಣ ಉತ್ತರ ಭಾರತದ ಕಡೆ ಎತ್ಕೊಂಡೋಗಿ ಹಂಚ್ತಾ ಇರ್ತಕ್ಕಂಥದ್ದು ಕಾಣ್ತಾ ಇದ್ದೇವೆ. ನಮಗೆ ಎಲ್ಲ ವಿಚಾರಗಳಲ್ಲೂ ಕೂಡ ಅನ್ಯಾಯ ಆಗ್ತಾ ಇದೆ. ನಮ್ಮ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.